ಇಟ್ಸ್ ಮಂಡೇ ಮಾರ್ನಿಂಗ್. ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ಸೀರೀಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ ಒಂದು 10ರಿಂದ 15 ನಿಮಿಷದೊಳಗೆ ಆಗುವಂಥ ಒಂದು ರೆಸಿಪಿ. ಯಾವಾಗೆಲ್ಲ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡಬೇಕು, ಹಾಗೆ ತರಕಾರಿಗಳು ಕೂಡ ಇರೋದಿಲ್ಲ, ಅಥವಾ ಎಲ್ಲರೂ ಔಟ್ಸೈಡ್ ಹೋಗಿ ಬಂದಿರ್ತಾರೆ, ನೆಕ್ಸ್ಟ್ ಡೇ ಏನು ಪ್ಲಾನಿಂಗ್ ಏನು ಇರಲ್ವಲ್ಲ, ಅಂಥ ಟೈಮಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದೊಂಥರ ಪೊಂಗಲ್ಲು ಅಲ್ಲ ಅಥವಾ ಕಿಚಡಿನೂ ಅಲ್ಲ, ಡ್ರೈ ಕಿಚಡಿ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಒಂದು 10ರಿಂದ 15 ನಿಮಿಷದೊಳಗೆ ಮಾಡ್ಕೋಬೋದು. ಇದಕ್ಕೆ ಮೊದಲಿಗೆ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡು ಆನಂತರ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇದಿಷ್ಟು ಡ್ರೈ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಜೀರಿಗೆ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ನಂತರ ಈ ಸಣ್ಣಗೆ ಹಚ್ಚಿರೋವಂಥ ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ 1 ಕಪ್ಪಷ್ಟು ಹೆಸರುಬೇಳೆಯನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಕೊನೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಸರುಬೇಳೆಯನ್ನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಹಾಗೆ ಡ್ರೈ ಆಗಿ ಇರೋವಂಥ ಹೆಸರುಬೇಳೆ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಂತರ 1.5 ಕಪ್ಪಷ್ಟು ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ 3 ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊನೆಯಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು 2 ವಿಷಲ್ ಬರ್ಸ್ಕೊಂಡ್ರೆ ನಮಗೆ ಕ್ವಿಕ್ಕಾಗಿ ಕಿಚಡಿ ಅನ್ನೋದು ರೆಡಿಯಾಗಿಬಿಟ್ಟಿರುತ್ತೆ. ಇದನ್ನು ಹೆಸರು ಬೇಳೆಯಲ್ಲಿ ಮಾಡಿದ್ರೇ ಒಳ್ಳೆ ಟೇಸ್ಟು. ಅನ್ನ ರೆಡಿ ಆಗೋಷ್ಟರೊಳಗೆ ಪಕ್ಕದಲ್ಲಿ ಸ್ವಲ್ಪ ಕಡಲೆಕಾಯಿ ಕೂಡ ತಂದಿದ್ದೆ, ಅದನ್ನು ಕೂಡ ವಾಶ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೆ. ಇದು ನಂತರ ಈಗ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿರುವಂಥ ಹೆಸರು ಬೇಳೆ ಕಿಚಡಿ ರೆಡಿಯಾಗಿದೆ. ರೆಸಿಪಿದೇನಾದ್ರು ಡೀಟೇಲ್ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.